ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಇಂದು ನಾವು ಕ್ರೈಸ್ತ ವಿಶ್ವಾಸದ ಅತ್ಯಂತ ಪವಿತ್ರವಾದ ಘಟನೆಯಾದ ಕಲ್ವಾರಿಯ ಶಿಲುಬೆಯ ಮೇಲೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನುಡಿದ 7 ಅಮೂಲ್ಯವಾದ ಮಾತುಗಳನ್ನು ನಾವು ಧ್ಯಾನಿಸುತ್ತಿದ್ದೇವೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದ 7 ಕೊನೆಯ ಮಾತುಗಳು ಅವು ಸೋಲಿನ ಮಾತುಗಳಲ್ಲ, ದುಃಖದ ಮಾತುಗಳಲ್ಲ, ಅವು ನಮ್ಮ ರಕ್ಷಕನ ಜಯದ ಮಾತುಗಳಾಗಿದ್ದವು. ಕೊನೆಯ ಮಾತುಗಳು ಬಹಳ ಬಹಳ ಮಹತ್ವ ಉಳ್ಳದ್ದಾಗಿವೆ. ಏಕೆಂದರೆ ಒಬ್ಬ ವ್ಯಕ್ತಿ ಮರಣದ ಅಂಚಿನಲ್ಲಿ ಇದ್ದಾಗ ಅವನು ವ್ಯರ್ಥವಾದ ಮಾತುಗಳನ್ನು ಮಾತನಾಡುವುದಿಲ್ಲ. ಅವನ ಹೃದಯದಲ್ಲಿ ಇರುವ ನಿಜವಾದ ವಿಚಾರಗಳು ಅಲ್ಲಿಂದ ಹೊರಬರುತ್ತದೆ. ಅದೇ ವಿಧದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ತನ್ನ ಕೊನೆಯ 7 ಮಾತುಗಳನ್ನು ಅವರು ನುಡಿದರು. ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಏರಿಸಿದಾಗ 3 ಆರೋಪಗಳನ್ನು ಹೊರಿಸಲಾಯಿತು. 1, ಆತನು ಪಾಪಿಗಳನ್ನು ಪ್ರೀತಿಸುತ್ತಾನೆ. 2, ಆತನು ಸಬ್ಬತ್ ದಿನದಲ್ಲಿ ರೋಗಿಗಳಿಗೆ ಸೌಖ್ಯ ನೀಡುತ್ತಾನೆ. 3, ಆತನು ತಾನು ದೇವ ಕುಮಾರನೆಂದು ಹೇಳುತ್ತಾನೆ. ನೋಡ್ರಿ, ಸತ್ಯ ಏನಂದರೆ, ಪಾಪಿಗಳನ್ನು ಪ್ರೀತಿಸಿದ್ದಕ್ಕಾಗಿ, ರೋಗಿಗಳ ಮೇಲೆ ಕರುಣೆ ತೋರಿಸಿದ್ದಕ್ಕಾಗಿ, ಸತ್ಯವನ್ನು ಹೇಳಿದ್ದಕ್ಕಾಗಿ ಯೇಸು ಸ್ವಾಮಿಯವರನ್ನು ಶಿಲುಬೆಗೆ ಏರಿಸಿದರು. ಕಲ್ವಾರಿಯ ಬೆಟ್ಟದ ಮೇಲೆ 3 ಶಿಲುಬೆಗಳು ನಿಂತಿದ್ದವು. 2 ಶಿಲುಬೆಗಳಲ್ಲಿ ಕಳ್ಳರು ಇದ್ದರು. ಅದರ ಮಧ್ಯದ ಶಿಲುಬೆಯಲ್ಲಿ ಪಾಪವಿಲ್ಲದ ದೇವಕುಮಾರನಾದ ಯೇಸು ಕ್ರಿಸ್ತನು ತೂಗುತ್ತಿದ್ದರು. ನೋಡ್ರಿ, ಶಿಲುಬೆಯಲ್ಲಿ ಯೇಸು ಸ್ವಾಮಿಯವರು 6 ಗಂಟೆಗಳ ಕಾಲ ಅವರು ಶಿಲುಬೆಯಲ್ಲಿ ಇದ್ದರು. ಆ ಸಮಯದಲ್ಲಿ ಅವರು ಕೋಪದಿಂದ ಮಾತನಾಡಲಿಲ್ಲ, ದೂರು ಹೇಳಲಿಲ್ಲ, ಯಾರನ್ನೂ ಶಪಿಸಲಿಲ್ಲ. ಆ ಸಮಯದಲ್ಲಿ ಅವರು ಬಹಳ ಅಮೂಲ್ಯವಾದ ಮಾತುಗಳನ್ನು ನುಡಿದರು. ಅವು ಮಾನವ ಕುಲಕ್ಕೆ ಮಹತ್ಕರವಾದ ಸತ್ಯಾಂಶಗಳನ್ನು ತಿಳಿಸುವಂಥದ್ದಾಗಿದೆ. ಇಂದು ನಾವು ಯೇಸು ಕ್ರಿಸ್ತನ 2ನೆಯ ನುಡಿಯನ್ನು, 2ನೆಯ ಮಾತುಗಳನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಲೂಕನ ಬರೆದ ಸುವಾರ್ತೆ 23ನೆಯ ಅಧ್ಯಾಯ 43ನೆಯ ವಚನ. ಈ ಹೊತ್ತೇ ನನ್ನ ಸಂಗಡ ಪರದೈಸಿನಲ್ಲಿರುವೆ. ಕಲ್ವಾರಿಯ ಬೆಟ್ಟದಲ್ಲಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತೂಗುತ್ತಿದ್ದಾಗ ಯೇಸು ಕ್ರಿಸ್ತನು ಈಗಾಗಲೇ ಚಾವಟಿಯಿಂದ ಹೊಡೆಯಲ್ಪಟ್ಟಿದ್ದರು, ಭೀಕರವಾಗಿ ಹಿಂಸಿಸಲ್ಪಟ್ಟಿದ್ದರು, ಅವಮಾನಿಸಲ್ಪಟ್ಟಿದ್ದರು, ಹಾಸ್ಯಕ್ಕೆ ಒಳಗಾಗಿದ್ದರು, ಬಟ್ಟೆಗಳನ್ನು ಕಳಚಿ ಅವಮಾನ ಮಾಡಲಾಗಿತ್ತು. ಈಗ ಶಿಲುಬೆಗೆ ಏರಿಸಿದ್ದರು. ಅವರು 2 ಪಕ್ಕಗಳಲ್ಲಿ 2 ಕಳ್ಳರು ಶಿಲುಬೆಗೆ ಹಾಕಲ್ಪಟ್ಟಿದ್ದರು. ಆ 2ರಲ್ಲಿ ಒಬ್ಬನು ಯೇಸುವನ್ನ ಹಾಸ್ಯ ಮಾಡುತ್ತಾ, ನೀನು ಕ್ರಿಸ್ತನಲ್ಲವೇ, ನಿನ್ನನ್ನು ನೀನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂಬುದಾಗಿ ಹೇಳಿದ. ಆದರೆ ಇನ್ನೊಬ್ಬ ಕಳ್ಳನು ಪಶ್ಚಾತ್ತಾಪದಿಂದ ಯೇಸುವಿಗೆ ಹೇಳುತ್ತಿದ್ದಾನೆ, ಯೇಸುವೇ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ. 2 ನಡುವೆ ಅನೇಕ ವ್ಯತ್ಯಾಸವನ್ನು ನೋಡಬಹುದ್ರಿ. ಒಬ್ಬನು ದೈಹಿಕವಾದ ಬಿಡುಗಡೆಯನ್ನು ಕೇಳುತ್ತಿದ್ದಾನೆ, ಇನ್ನೊಬ್ಬನು ಆತ್ಮೀಕ ರಕ್ಷಣೆಯನ್ನು ಕೇಳುತ್ತಿದ್ದಾನೆ. ಒಬ್ಬನು ಶಿಲುಬೆಯಿಂದ ಇಳಿಯಲು ಬಯಸಿದ, ಇನ್ನೊಬ್ಬನು ಪರಲೋಕಕ್ಕೆ ಹೋಗುವುದನ್ನು ಬಯಸಿದ. ಒಬ್ಬನು ಯೇಸುವನ್ನು ಸಾಮಾನ್ಯ ಮನುಷ್ಯನೆಂಬುದಾಗಿ ಭಾವಿಸಿದ, ಇನ್ನೊಬ್ಬ ಕಳ್ಳನು ಯೇಸುವನ್ನು ರಾಜಾದಿ ರಾಜನೆಂಬುದಾಗಿ ಒಪ್ಪಿಕೊಂಡ. ಆ ಕಳ್ಳನು ತನ್ನ ಪಾಪಗಳನ್ನು ಅರಿತುಕೊಂಡನು, ತಾನು ಶಿಕ್ಷೆಗೆ ಅರ್ಹನೆಂಬುದಾಗಿ ಒಪ್ಪಿಕೊಂಡನು. ಯೇಸುವಿನ ಕಡೆಗೆ ನೋಡಿದಾಗ ಅವನಿಗೋಸ್ಕರವಾಗಿ ಒಂದು ಕೃಪೆಯ ಬಾಗಿಲು ತೆರೆದಿರುವುದನ್ನು
ಕಂಡನು. ಆ ಕಾರಣದಿಂದಲೇ ಅವನು ಪ್ರಾರ್ಥಿಸುತ್ತಿದ್ದಾನೆ, ಯೇಸುವೇ ನನ್ನನ್ನು ನೆನೆಸಿಕೋ. ಆ ಒಂದು ಚಿಕ್ಕ ಪ್ರಾರ್ಥನೆ, ಆ ಒಂದು ನಂಬಿಕೆಯ ಪ್ರಾರ್ಥನೆ ಆ ಕಳ್ಳನು ಕೇಳಿದ್ದು, ನಿನ್ನ ರಾಜ್ಯದಲ್ಲಿ ನನ್ನನ್ನು ನೆನೆಸಿಕೋ. ಆದರೆ ಯೇಸು ಕೊಟ್ಟಂಥ ಉತ್ತರ ಅದಕ್ಕಿಂತಲೂ, ಅವನ ಬಯಸುವುದಕ್ಕಿಂತಲೂ ಒಂದು ಆಶೀರ್ವಾದದ ಸಂಗತಿಯನ್ನು ಅವನಿಗೆ ಹೇಳುತ್ತಿದ್ದಾರೆ. ನೀನು ಈ ಹೊತ್ತೆ ನನ್ನ ಸಂಗಡ ಪರದೈಸಿನಲ್ಲಿರುವೆ. ನಾಳೆ ಅಲ್ಲ, ಮುಂದಿನ ಕಾಲದಲ್ಲಿ ಅಲ್ಲ, ಈ ಹೊತ್ತೇ. ರಕ್ಷಣೆಯ ಅನುಭವ ಅನ್ನುವಂಥದ್ದು ಅದು ತಕ್ಷಣ ದೊರಕುವ ಅನುಭವ. ಅದಕ್ಕೆ ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಭೇಟಿ ಕೊಟ್ಟಾಗ ಹೇಳಿದ್ರು, ಈ ಹೊತ್ತೇ ಈ ಮನೆಗೆ ರಕ್ಷಣೆಯಾಯಿತು. ರಕ್ಷಣೆ ಎನ್ನುವಂಥದ್ದು ನಾಳೆಯ ಸಂಗತಿ ಅಲ್ಲ, ಅದು ಈ ದಿನದ್ದು. ಆ ಕಳ್ಳನು ಯಾವ ಸತ್ಕಾರ್ಯವನ್ನೂ ಮಾಡಲಿಲ್ಲ, ಯಾವ ಧಾರ್ಮಿಕ ವಿಧಿಯನ್ನೂ ನೆರವೇರಿಸಲಿಲ್ಲ, ಅವನು ದೀಕ್ಷಾಸ್ಥಾನವನ್ನೂ ಸಹ ತೆಗೆದುಕೊಂಡಿರಲಿಲ್ಲ. ಆದರೆ ಅವನು ರಕ್ಷಿಸಲ್ಪಟ್ಟನು, ಏಕೆಂದರೆ ಅವನು ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದನು. ರಕ್ಷಣೆಯ ಮಾರ್ಗ ಕಾರ್ಯದಲ್ಲಿ ಇಲ್ಲ. ರಕ್ಷಣೆಯ ಮಾರ್ಗ ಕ್ರಿಸ್ತನಲ್ಲಿ ಇಡುವ ನಂಬಿಕೆಯಿಂದ ಬರುವಂಥದ್ದಾಗಿದೆ. ನೋಡ್ರಿ, ನಮಗೆ ಜೀವ ಇರುವವರೆಗೂ ಮಾತ್ರ ಕೃಪೆಯ ಬಾಗಿಲು ತೆರೆದಿರುತ್ತದೆ. ಜೀವ ಹೋದ ಮೇಲೆ ಕೃಪೆಯ ಬಾಗಿಲು ಮುಚ್ಚಲ್ಪಡುತ್ತದೆ. ಇನ್ನೊಂದು ಸಾರಿ ಹೇಳ್ತಾನೆ, ನಮ್ಮ ಜೀವ ಇರುವವರೆಗೂ ಮಾತ್ರ ಕೃಪೆಯ ಬಾಗಿಲು ತೆರೆದಿರುತ್ತದೆ. ಜೀವ ಹೋದ ಮೇಲೆ ಕೃಪೆಯ ಬಾಗಿಲು ಮುಚ್ಚಲ್ಪಡುತ್ತದೆ. ನೀವು ಯೇಸುವನ್ನು ಅಂಗೀಕರಿಸಬೇಕಾದರೆ, ರಕ್ಷಣೆ ಹೊಂದಬೇಕಾದರೆ, ಮೋಕ್ಷ ಪಡೆಯಬೇಕಾದರೆ, ಅದೆಲ್ಲವೂ ಇಹಲೋಕದಲ್ಲಿ ಜೀವಂತವಾಗಿರುವಾಗ. ನಾನು ಸತ್ತ ಮೇಲೆ ಯೇಸುವನ್ನು ನಂಬುತ್ತೇನೆ, ತೀರಿ ಹೋದ ಮೇಲೆ ನಾನು ರಕ್ಷಣೆ ಹೊಂದುತ್ತೇನೆ ಅಂದರೆ ಅದು ಆಗದ ಕಾರ್ಯ, ಅದು ಆಗುವುದೂ ಇಲ್ಲ. ಆದರೆ ಈ ಕಳ್ಳನು ಕೊನೆಯ ಕ್ಷಣದಲ್ಲಿ, ಇಬ್ಬರು ಕಳ್ಳರಿದ್ದರು, ಅದರಲ್ಲಿ ಒಬ್ಬನು ಮಾತ್ರ ರಕ್ಷಿಸಲ್ಪಟ್ಟ. ಅಂದರೆ ಅವಕಾಶ ಎಲ್ಲರಿಗೂ ಇದೆ ರೀ. ಅವಕಾಶ ಕೆಲವರಿಗೆ ಮಾತ್ರವಲ್ಲ, ಅವಕಾಶ ಎಲ್ಲರಿಗೂ ಇದೆ. ಆದರೆ ಯಾರು ಯೇಸುವನ್ನು ನಂಬುತ್ತಾರೋ ಅವರಿಗೆ ಮಾತ್ರ ರಕ್ಷಣೆ, ಅವರಿಗೆ ಮಾತ್ರ ಮೋಕ್ಷ. ಸಮಯ ಹೆಚ್ಚು ಇಲ್ರಿ. ನಿಮ್ಮ ರಕ್ಷಣೆ ಹೊಂದುವುದಕ್ಕೆ ಮುಂದಕ್ಕೆ ಹಾಕಬೇಡ್ರಿ. ಒಬ್ಬ ಯೌವನಸ್ಥ ಇದ್ದ, ಒಂದು ಸಾರಿ ಒಂದು ಕೂಟಕ್ಕೆ ಹೋದ. ಒಂದು ಆಲ್ಟರ್ ಕಾಲ್ ಕೊಡ್ತಾ ಇದ್ದಾರೆ, ಯೇಸುವಿಗೆ ನಿಮ್ಮ ಹೃದಯವನ್ನು ಯಾರು ಕೊಡ್ತೀರಾ, ಮುಂದಕ್ಕೆ ಬನ್ರಿ. ಇವನ ಮುಂದುಗಡೆ ಹೋಗುವ ಸಮಯದಲ್ಲಿ ಒಂದು ಫೋನ್ ಕಾಲ್ ಬಂತು. ನೋಡಿದರೆ ಅವನ ಒಂದು ಗರ್ಲ್ ಫ್ರೆಂಡ್ ಫೋನ್ ಮಾಡಿದ್ದಳು. ಅವಳು ಹೇಳಿದ್ಲು, ಅರ್ಜೆಂಟವ. ಅವನು ಹೇಳ್ದ, ಇಲ್ಲ, ನಾನು ಯೇಸುವಿಗೆ ಒಪ್ಪಿಸ್ಕೊಳ್ಳಿಕ್ಕೆ ಸ್ಟೇಜ್ ಹತ್ರ ಹೋಗ್ತಾ ಇದ್ದೇನೆ, ಆಮೇಲೆ ಒಪ್ಪಿಸ್ಕೊಡುವಂತೆ ಬಾ. ಇವನು ಅಲ್ಲಿ ವೇದಿಕೆಗೆ ಹೋಗುವ ಬದಲಾಗಿ ತಿರುಗಿ ಆ ಹುಡುಗಿಯ ಮಾತನ್ನು ಕೇಳಿಕೊಂಡು ಇವನು ಬೈಕ್ ತಗೊಂಡು ಸ್ಪೀಡಾಗಿ ಹೋಗುವಾಗ ಅಪಘಾತವಾಯಿತು. ಅಪಘಾತವಾಗಿ ಅವನ ಅದೇ ಸ್ಥಳದಲ್ಲಿ ಮರಣ ಹೊಂದಿದ. ಅವನ ಮರಣ ಹೊಂದುವ ಮುಂಚೆ ಸಹ ತನ್ನ ಹೃದಯವನ್ನು ಯೇಸುವಿಗೆ ಕೊಟ್ಟಿರಲಿಲ್ಲ. ಆವಾಗಲೂ ಕೂಡ ಒಂದು ಅವಕಾಶ ಇತ್ತು. ಪ್ರೀತಿಯುಳ್ಳ ದೇವಜನರೇ, ದೇವರು ರಕ್ಷಣೆಗೆ ಅವಕಾಶ ಎಲ್ಲರಿಗೂ ಕೊಡುತ್ತಾರೆ. ಅದನ್ನು ಮುಂದೂಡಬೇಡ್ರಿ. ನಾಳೆ ರಕ್ಷಣೆ ಹೊಂದುತ್ತೇನೆ, ಮುಂದಿನ ವರ್ಷ ನಾನು ಹೊಂದುತ್ತೇನೆ, ನೋ ನೋ ನೋ. ರಕ್ಷಣೆಯನ್ನು ಮುಂದೂಡಬಾರದು. ಆ ಕಳ್ಳನು ರಕ್ಷಣೆಯನ್ನು ಮುಂದೂಡಲಿಲ್ಲ, ಯೇಸುವನ್ನ ನಂಬಿದ. ಪ್ರೀತಿಯುಳ್ಳ ದೇವಜನರೇ, ಆ ಕಳ್ಳನು ಮಾಡಿದ ಒಂದು ಪ್ರಾರ್ಥನೆ ಬಹಳ ಚಿಕ್ಕದ್ದು. ಯೇಸುವೇ ನನ್ನನ್ನು ನೆನೆಸಿಕೋ. ಆ ಒಂದು ಪ್ರಾರ್ಥನೆ ಅವನನ್ನು ಪರದೈಸಿಗೆ ಕೊಂಡೊಯ್ಯಿತು. ಇಂದು ಯಾರಾದರೂ ನಂಬಿಕೆಯಿಂದ ಯೇಸುವನ್ನು ಕರೆಯುವವರಿದ್ದರೆ ಅವರ ಪಾಪಗಳು ಕ್ಷಮಿಸಲ್ಪಡುತ್ತದೆ, ಅವರಿಗೆ ನಿತ್ಯ ಜೀವ ಸಿಗುತ್ತದೆ, ಅವರಿಗೆ ಪರಲೋಕದ ಭಾಗ್ಯ ದೊರೆಯುವಂಥದ್ದಾಗಿದೆ. ಸ್ತೋತ್ರ. ಯೇಸು ಸ್ವಾಮಿ ಹೇಳಿದರು, ಈ ಹೊತ್ತೆ ನನ್ನ
ನನ್ನ ಸಂಗಡ ಪರದೈಸಿನಲ್ಲಿರುವೆ. ಇಲ್ಲಿ ಒಂದು ದೊಡ್ಡ ಸತ್ಯ ಇದೆ ರೀ. ಆ ಅಪರಾಧಿಗೆ ಒಳ್ಳೆ ಕಾರ್ಯ ಮಾಡಲು ಸಮಯವಿರಲಿಲ್ಲ, ಆದ್ರೆ ಯೇಸು ಅವನಿಗೆ ರಕ್ಷಣೆಯನ್ನ ನೀಡಿದರು. ಏಕೆಂದರೆ ರಕ್ಷಣೆ ಕೃಪೆಯಿಂದ ಬರುವಂತದ್ದಾಗಿದೆ. ಎಫೆಸ ಪತ್ರಿಕೆ 2ನೇ ಅಧ್ಯಾಯ 8-9 ಹೇಳುತ್ತದೆ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ. ರಕ್ಷಣೆ ಮುಂದಿನ ಕಾಲಕ್ಕೆ ಅಲ್ಲ, ರಕ್ಷಣೆ ಈಗಲೇ ದೊರೆಯುವ ಅನುಭವವಾಗಿದೆ. ಈ ಬಂದರುಗಳಲ್ಲಿ ಒಂದು ದೊಡ್ಡ ಕ್ರೇನ್ ಇರುತ್ತೆ. ಆ ಸಮುದ್ರದ ಬಂದರುಗಳಲ್ಲಿ ದೊಡ್ಡ ಕ್ರೇನ್ ಇರುತ್ತೆ. ಯಂತ್ರಗಳನ್ನು ನೋಡ್ತಾ ಇರ್ತೀರ ನಾವು. ಆದರೆ ಅಲ್ಲಿ ಒಂದು ಕೊಕ್ಕೆ ಇರುತ್ತೆ. ಅಲ್ಲಿ ಜೋಡಿಸಲ್ಪಟ್ಟ ವಸ್ತುಗಳನ್ನು ಅದು ಎತ್ತಿ ಮೇಲಕ್ಕೆ ತೆಗೆದುಕೊಳ್ಳುತ್ತೆ. ಆದರೆ ಆ ಕೊಕ್ಕೆಗೆ ಸೇರದ ವಸ್ತುಗಳನ್ನು ನೆಲದಲ್ಲೇ ಬಿಡುತ್ತದೆ. ಅದೇ ರೀತಿ ಕಲ್ವಾರಿಯ ಶಿಲುಬೆಯೊಂದಿಗೆ ಯಾರು ತಮ್ಮನ್ನು ಸೇರಿಸಿಕೊಳ್ಳುತ್ತಾರೋ, ಒಪ್ಪಿಸಿಕೊಡುತ್ತಾರೋ ಅವರನ್ನು ದೇವರು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಕೊಕ್ಕೆಯಲ್ಲಿ ಯಾರು ಇರುವುದಿಲ್ಲವೋ, ದೇವರನ್ನು ಯಾರು ನಂಬುವುದಿಲ್ಲವೋ ಅವರು ಕೈ ಬಿಡಲ್ಪಡುತ್ತಾರೆ. ನೋಡ್ರಿ, ಸ್ತೋತ್ರ. ಆ ಇಬ್ಬರು ಕಳ್ಳರಲ್ಲಿ ಒಬ್ಬನು ವಿಶ್ವಾಸದಿಂದ ಪ್ರತಿಕ್ರಿಯಿಸಿದ, ಮತ್ತೊಬ್ಬನು ಅಹಂಕಾರದಿಂದ ಪ್ರತಿಕ್ರಿಯಿಸಿದ. ಶಿಲುಬೆಯನ್ನ ಯಾರು ತಿರಸ್ಕಾರ ಮಾಡುತ್ತಾರೋ ಅವರು ರಕ್ಷಣೆಯನ್ನ ಕಳೆದುಕೊಳ್ಳುತ್ತಾರೆ. ಯೇಸುವನ್ನ ಯಾರು ಅಂಗೀಕರಿಸಿಕೊಳ್ಳುತ್ತಾರೋ ಅವರು ರಕ್ಷಣೆಯನ್ನ ಪಡೆಯುತ್ತಾರೆ. ಅದಕ್ಕೆ ಪೌಲನು 1 ಕೊರಿಂಥ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳುತ್ತಾನೆ, ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಈ ಮಾತಿನಿಂದ ನಾವು ಕಲಿಯಬೇಕಾದಂಥ 3 ಪಾಠಗಳಿದೆ. ಒಂದು, ಸಂಕಷ್ಟದ ಸಮಯದಲ್ಲಿ ಜನರು ಸತ್ಯವನ್ನ ಹೆಚ್ಚು ಸ್ವೀಕಾರ ಮಾಡುತ್ತಾರೆ. ಈ ಅಪರಾಧಿ ಶಿಲುಬೆಯ ಮೇಲೆ ತನ್ನ ಜೀವನದ ದೊಡ್ಡ ಸಂಕಷ್ಟವನ್ನ ಎದುರಿಸುತ್ತಿದ್ದನು. ಅವನ ಮರಣವನ್ನ ನೇರವಾಗಿ ಎದುರಿಸುತ್ತಿದ್ದನು. ಅಂತ ಕ್ಷಣದಲ್ಲಿ ಅವನು ಯೇಸು ಯಾರು ಎಂಬ ಸತ್ಯವನ್ನ ಅರಿಯಲು ಅವನು ಸಿದ್ಧನಾದನು. ಇದು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ನಮ್ಮ ಸುತ್ತಲೂ ಇರುವ ಜನರು ನೋವು, ಸಂಕಷ್ಟ, ಸ್ತೋತ್ರ, ಕಷ್ಟಗಳಲ್ಲಿ ಅವರು ಎದುರಿಸುತ್ತಿರುವಾಗ ಅವರಿಗೆ ಸುವಾರ್ತೆ ಬೇಕಾಗಿದೆ, ಅವರಿಗೆ ದೇವರು ಬೇಕಾಗಿದ್ದಾರೆ. ನಾವೇನು ಮಾಡಬೇಕು? ಅವರಿಗೆ ಸುವಾರ್ತೆಯನ್ನ ಸಾರಬೇಕು. ನಾವು ದೇವರನ್ನ ಪ್ರಾರ್ಥಿಸಬೇಕು. ದೇವರೇ, ಎಷ್ಟೋ ಜನರು ನರಕದ ಬಾಗಿಲಲ್ಲಿ ಹೋಗುತ್ತಿದ್ದಾರೆ, ನನಗೊಂದು ಆತ್ಮ ಭಾರವನ್ನು ಕೊಡ್ರಿ ಅಂತೇಳಿ ಅಂಥ ಕಷ್ಟಗಳನ್ನು ಅನುಭವಿಸುವ ಜನರ ಬಳಿ ಹೋಗಿ ನಿಮ್ಮ ಕಾರ್ಯಗಳನ್ನು ಅಥವಾ ಯೇಸುವಿನ ಸುವಾರ್ತೆಯನ್ನು ಸಾರುವುದಾದರೆ ಅವರು ಯೇಸುವನ್ನು ಸ್ವೀಕಾರ ಮಾಡುತ್ತಾರೆ. ನೋಡ್ರಿ, ನಾವು ಯಾರನ್ನೂ ರಕ್ಷಿಸಲು ನಮ್ಮಿಂದ ಸಾಧ್ಯ ಇಲ್ಲರಿ. ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಮಗೆ ಯಾರು ಬೇಕು? ರಕ್ಷಕನು ಬೇಕು. ಅದೇ ಥರ ಸುವಾರ್ತೆಯನ್ನು ಹೇಳುವುದು ನಮ್ಮ ಕೆಲಸ, ಅವರನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವುದು ದೇವರ ಕೆಲಸ. ನಾವು ಮಾಡಬೇಕಾದದನ್ನು ನಾವು ಮಾಡಬೇಕು, ಸುವಾರ್ತೆಯನ್ನು ಸಾರಬೇಕು. ನೋಡ್ರಿ, ಆ ರಕ್ಷಣೆ ಹೊಂದದ ಸ್ನೇಹಿತನ ಬಗ್ಗೆ ಎಂದಿಗೂ ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ್ರಿ. ಬಹು ಜನರು ಒಂದು ವೇಳೆ ಆ ಕಳ್ಳನನ್ನು ನೋಡಿ ಹೇಳಿರ್ತಾರೆ, ಹೇ, ಇವನು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ, ಇವನು ಪಾಪ ಮಾಡಿದ್ದಾನೆ, ಅದಕ್ಕೆ ಈ ಶಿಕ್ಷೆ, ಇವನಿಗೆ ಈ ಶಿಕ್ಷೆ ಬೇಕೆಂಬುದಾಗಿ ಹೇಳಿರುತ್ತಾರೆ. ಆದರೆ ಯೇಸು ಸ್ವಾಮಿ ಅವನಿಗೆ ಒಂದು ರಕ್ಷಣೆಯ ಅವಕಾಶವನ್ನು ಕೊಟ್ಟರು. ನೀನು ಯಾರೇ ಆಗಿರಬಹುದು, ಎಂಥವನೇ ಆಗಿರಬಹುದು, ನಿಮ್ಮ ವಿಫಲತೆ, ಪಾಪ, ನಿಮ್ಮ ಜೀವಿತದಲ್ಲಿ ಬಿದ್ದು ಹೋದ ಅವಸ್ಥೆಗಳಿದ್ದರೂ ಕೂಡ ದೇವರು ಇವತ್ತು ನಿಮ್ಮನ್ನ ಕರೆಯುತ್ತಿದ್ದಾರೆ. ಅವರ ಕರೆಗೆ ಓಗೊಟ್ಟು ಬಂದರೆ ನೀವು ರಕ್ಷಣೆಯನ್ನ ಹೊಂದಬಹುದು. ನಮ್ಮ ಜೀವಿತದಲ್ಲಿ ಕೂಡ ಸ್ನೇಹಿತರು, ಸಹೋದ್ಯೋಗಿಗಳು, ಕುಟುಂಬದವರು, ಇವರಲ್ಲಿ ಕೆಲವರು ರಕ್ಷಣೆ ಪಡೆಯುವುದಿಲ್ಲ, ಅವರ ರಕ್ಷಣೆಗೆ ಬರೋದೇ ಇಲ್ಲ ಪಾಸ್ಟರ್ ಅಂತ ನಾವು ಭಾವಿಸ್ತೇವೆ. ಆದರೆ ದೇವರು ಯಾರನ್ನ ಯಾವ ಸಮಯದಲ್ಲಿ ರಕ್ಷಿಸ್ತಾರೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ದೇವರ ಕೃಪೆ ಅದು ಯಾರಿಗೂ ದೂರವಾಗಿಲ್ಲ. ಎಂಥ ಮೋಸವಾದ
ಸ್ಥಿರವಾಗಿರುವವರನ್ನು ಸಹ ದೇವರು ಬದಲಾಯಿಸಲು ಶಕ್ತರಾಗಿದ್ದಾರೆ. ನೋಡ್ರಿ, ನಾವು ಇತರರನ್ನು ತೀರ್ಪು ಮಾಡುವಲ್ಲಿ ಬಹಳ ಜಾಗ್ರತೆ ಉಳ್ಳವರಾಗಿರಬೇಕು. ನಾವು ತೀರ್ಪು ಮಾಡೋದ್ರಲ್ಲಿ ಬಹಳ ಮುಂದೆ ಇರ್ತೇವ್ರಿ. ನೋಡ್ರಿ, ಯೇಸುವಿನ ಪಕ್ಕದಲ್ಲಿ ಇದ್ದ ಆ ಕಳ್ಳನನ್ನು ಒಂದು ವೇಳೆ ಆ ಸಮಾಜ ಅತ್ಯಂತ ಕೆಟ್ಟ ಅಪರಾಧಿ ಎಂಬುದಾಗಿ ಖಂಡಿತ ಕೆಲವೊಮ್ಮೆ ಹೀಗೆ ಯೋಚಿಸಬಹುದು, ಆ ವ್ಯಕ್ತಿಗೆ ರಕ್ಷಣೆ ಸಿಗಬಾರದು, ಯಾಕಂದರೆ ಅವನು ಕ್ಷಮೆಗೆ ಯೋಗ್ಯನಲ್ಲ, ಅರ್ಹನಲ್ಲ. ಆದರೆ ಆ ವ್ಯಕ್ತಿ ಯೇಸುವನ್ನು ಕರೆಯುವಾಗ, ತನ್ನ ಪ್ರಾರ್ಥನಾ ಮನವಿಯನ್ನು ಇಡುವಾಗ ದೇವರು ಅದಕ್ಕೆ ಓಗೊಟ್ಟು ಕೊನೆಯ ಕ್ಷಣದಲ್ಲಿ ಅವನಿಗೆ ರಕ್ಷಣೆಯ ಒಂದು ಅನುಭವವನ್ನು ಕೊಟ್ಟರು. ಪ್ರೀತಿಯುಳ್ಳ ದೇವ ಜನರೇ, ನಾವು ಯಾರೂ ಒಳ್ಳೆಯವರಲ್ರಿ. ನಮ್ಮಲ್ಲಿರುವಂಥ ಪಾಪದ ಕಾರಣದ ನಿಮಿತ್ತ ನಾವೆಲ್ಲರೂ ಶಿಲುಬೆಗೆ ಹಾಕಲ್ಪಡಬೇಕಾಗಿತ್ತು, ಶಿಕ್ಷೆಗೆ ಒಳಗಾಗಬೇಕಾಗಿತ್ತು. ಇತರರ ಜೀವಿತವನ್ನು ನಾವು ಹೋಲಿಕೆ ಮಾಡಿಕೊಳ್ಳುವಾಗ ಅವರಿಗಿಂತ ನಾವೇನು ಕಡಿಮೆ ಇಲ್ಲ. ನಮ್ಮ ಜೀವಿತದಲ್ಲಿ ಕೂಡ ನಾವು ಸಹ ಅನೇಕ ವಿಧವಾದ ತಪ್ಪುಗಳು, ಯಾಕೆಂದರೆ ತಾಯಿಯ ಗರ್ಭದಲ್ಲಿ ಹುಟ್ಟುವಾಗಲೇ ನಾವು ಪಾಪಿಗಳಾಗಿದ್ದೇವೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಆದುದರಿಂದ ಪ್ರೀತಿಯುಳ್ಳ ದೇವ ಜನರೇ, ಯಾರೇ ಆಗಿರಲಿ, ಅವರೆಷ್ಟೇ ಕಠಿಣವಾಗಿರಲಿ, ರಕ್ಷಿಸುವಂಥದ್ದು ಅದು ದೇವರ ಕೃಪೆಯಾಗಿದೆ. ನೀವು ಕ್ರೈಸ್ತರಾಗದಿದ್ದರೆ ದೇವರು ನಿಮಗೆ ಬಯಸುವ ಒಂದು ಸಂದೇಶ ಇದೆ. ನೀವು ಏನು ಮಾಡಿದರೂ, ನೀವು ಯಾರೇ ಆಗಿದ್ದರೂ, ನೀವು ಎಷ್ಟು ದೂರದ ಪಾಪದಲ್ಲಿ ನಡೆದಿದ್ದರೂ ಇನ್ನೂ ತಡವಾಗಿಲ್ಲ. ಆ ಕಳ್ಳನು ಕೊನೆಯ ಕ್ಷಣದಲ್ಲಿ ಯೇಸುವಿನ ಬಳಿಗೆ ಬಂದು ಯೇಸುವನ್ನು ಸ್ವೀಕಾರ ಮಾಡಿದ ಹಾಗೆ ಯೇಸುವನ್ನು ಸ್ವೀಕಾರ ಮಾಡಿಕೊಳ್ಳ್ರೆ ದೇವರು ನಿಮಗೆ ರಕ್ಷಣೆಯನ್ನು, ಮೋಕ್ಷವನ್ನು, ಪರಲೋಕದ ಭಾಗ್ಯವನ್ನು ಕೊಡುವರು. ನೋಡ್ರಿ, ಆ ಕಳ್ಳನು ಅಪರಾಧಿ ಬಹಳ ಜೀವನವಿಡೀ ಪಾಪದಲ್ಲಿ ಬದುಕಿದ. ಆದರೆ ಸಾಯುವ ಕ್ಷಣದಲ್ಲಿ, ಮರಣ ಹೊಂದುವ ಸಮಯದಲ್ಲಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಕ್ಷಮೆಯನ್ನು ಪಡೆದುಕೊಂಡನು. ನಮಗೆ ಇದು ಏನನ್ನು ತಿಳಿಸಿದೆ ಅಂತ ಹೇಳಿದ್ರೆ, ರಕ್ಷಣೆ ಅದು ಯಾರಿಗೂ ತಡವಾಗಿಲ್ಲ. ಯಾವ ಸಮಯದಲ್ಲಾದರೂ ಲಭ್ಯತೆ ಇದೆ. ಯೇಸುವಿನ ಬಳಿಗೆ ಬಂದು ಆ ರಕ್ಷಣೆಯನ್ನು ಹೊಂದಿಕೊಳ್ಳ್ರಿ. ಒಂದು ವೇಳೆ ನೀವು ಕ್ರೈಸ್ತರಾಗಿದ್ದರೆ ನೀವು ಬಹುಶಃ ಪಾಪದಲ್ಲಿ ಬಿದ್ದಿರಬಹುದು. ಅನೇಕ ವಿಧದಲ್ಲಿ ಅಯ್ಯೋ ಇದರಲ್ಲಿ ನಾನು ಬಿದ್ದು ಬಿಟ್ಟೆ, ಇದರಿಂದ ಹೊರಗಡೆ ಬರಲಿಕ್ಕೆ ಆಗುತ್ತಾ ಇಲ್ಲ ಎಂಬುದಾಗಿ ನೀವು ಯೋಚಿಸುತ್ತಾ ಇರಬಹುದು. ಆದರೆ ಸ್ತೋತ್ರ, ದೇವರ ವಾಕ್ಯ ಹೇಳುತ್ತದೆ, ನೀವು ತಿರುಗಿ ದೇವರ ಕಡೆಗೆ ತಿರುಗಿಕೊಳ್ಳುವಾಗ, ತಿರುಗಿ ದೇವರ ಬಳಿಯಲ್ಲಿ ಬರುವಾಗ, ನಿಮ್ಮ ಪಾಪವನ್ನು ಒಪ್ಪಿಕೊಂಡು ಸ್ವಾಮಿ ಇದನ್ನು ಕ್ಷಮಿಸ್ರಿ, ಇನ್ನು ಮೇಲೆ ಮಾಡೋದಿಲ್ಲ ಎಂಬುದಾಗಿ ಹೇಳುವಾಗ ದೇವರು ನಿಮ್ಮ ಜೀವಿತದಲ್ಲಿ ಸಹ ಒಂದು ಹೊಸ ಆರಂಭವನ್ನು ಕೊಡಲಿಕ್ಕಿದ್ದಾರೆ. ನೋಡ್ರಿ, ನಾನು ನಿಮಗೆ 3 ವಿಷಯಗಳನ್ನು ನೆನಪಿಸಲಿಕ್ಕೆ ಬಯಸ್ತೇನೆ. ಜನರ ನೋವನ್ನು ಗಮನಿಸ್ರಿ, ರಕ್ಷಣೆ ಪಡೆಯದವರಿಗಾಗಿ ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಬೇರೆಯವರನ್ನ ನೋಡಿ ಇವನ ರಕ್ಷಣೆ ಹೊಂದೋದಿಲ್ಲ ಎಂಬುದಾಗಿ ತೀರ್ಪು ಮಾಡಬೇಡ್ರಿ. ರಕ್ಷಣೆ ಎನ್ನುವಂಥದ್ದು ನಾಳೆಯ ಸಂಗತಿಯಲ್ಲ, ಅದು ಈ ದಿನದ ಸಂಗತಿ. ದೇವರು ನಮಗೆ ಅವಕಾಶ ಕೊಡುವಾಗ ನಾವು ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು. ಮತ್ತು ಒಂದು ಸತ್ಯವನ್ನು ನೀವು ಯಾವಾಗಲೂ ನೆನಪಲ್ಲಿ ಇಟ್ಟುಕೊಳ್ಳ್ರಿ, ನೀವು ಯಾರೇ ಆಗಿದ್ದರೂ, ಏನೇ ಮಾಡುತ್ತಿದ್ದರೂ ದೇವರು ನಿಮ್ಮನ್ನು ಕರುಣಿಸಲು, ರಕ್ಷಿಸಲು ಸಿದ್ಧವಾಗಿದ್ದಾರೆ. ಆ ಕಳ್ಳನು ಜೀವನದಲ್ಲಿ ಕೊನೆಯ ಕ್ಷಣದಲ್ಲಿ ಒಂದು ಸರಿಯಾದ ನಿರ್ಧಾರವನ್ನು ಮಾಡಿದನು. ಅವನ ಚಿಕ್ಕ ಪ್ರಾರ್ಥನೆ ಅವನ ಪರದೇಶಿನ ಒಂದು ಭಾಗ್ಯವನ್ನು ಕೊಟ್ಟಿತ್ತು. ಇಂದು ಯಾರಾದರೂ ನಂಬಿಕೆಯಿಂದ ಯೇಸುವನ್ನು ಕರೆಯುವವರಿದ್ದರೆ ಕರ್ತನು ಅವರನ್ನು ಕೂಡಲೇ ಅಂಗೀಕರಿಸುತ್ತಾರೆ. ಏಕೆಂದರೆ ಯೇಸು ಸ್ವಾಮಿ ಹೇಳಿದರು, ಈ ಹೊತ್ತೆ ನನ್ನ ಸಂಗಡ ಪರದೇಶಿನಲ್ಲಿರುವಿ. ತಡ ಮಾಡಬೇಡ್ರಿ, ಯೇಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ. ರಕ್ಷಣೆ ನಾಳೆದಲ್ಲ, ಅದರ ರಕ್ಷಣೆ ಈ ಸಮಯ ಇರುವಂಥದ್ದಾಗಿದೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನುಡಿದ ಈ 2ನೇ ಮಾತನ್ನು ಧ್ಯಾನಿಸಲಿಕ್ಕೆ ಈ ದಿನ ದೇವರು ನಮಗೆ ಕೃಪೆಯನ್ನು ಕೊಟ್ಟಿದ್ದಾರೆ. ಸ್ತೋತ್ರ. ಒಬ್ಬ ಕಳ್ಳನು ಯೇಸುವನ್ನು ಸ್ವೀಕರಿಸಿದ, ಒಬ್ಬನು ಯೇಸುವನ್ನು ತಿರಸ್ಕರಿಸಿದ, ಒಬ್ಬನು ತನ್ನ ಕೊನೆಯ ಅವಕಾಶವನ್ನು ಉಪಯೋಗಿಸಿಕೊಂಡ, ಒಬ್ಬನು ತನ್ನ ಅವಕಾಶವನ್ನು ಕಳೆದುಕೊಂಡ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವು ಯೇಸುವಿನ ಬಳಿಗೆ ಬರೋಣ. ನಿನ್ನ ಸ್ಥಿತಿಗತಿ ಏನಾಗಿದ್ದರೂ, ಒಂದು ವೇಳೆ ನಿನ್ನ ಆತ್ಮೀಕ ಜೀವಿತದಲ್ಲಿ ಬಿದ್ದು ಹೋಗಿರಬಹುದು, ದೇವರನ್ನು ಬಿಟ್ಟು ದೂರ ಹೋಗಿರಬಹುದು. ಅಯ್ಯೋ, ಇನ್ನು ಇದು ಸರಿ ಮಾಡಲಿಕ್ಕಾಗಲ್ಲ, ಇನ್ನು ನಾನು ಲೋಕದ ಪ್ರಕಾರವೇ ಜೀವಿಸ್ತೇನೆ ಎಂಬುದಾಗಿ
ಸಂತೋಷವಾಗಿ ಜೀವಿಸ್ತಾ ಇರ್ಬೋದು. ದೇವರು ಇವತ್ತು ನಿಮಗೆ ಕೊನೆಯ ಒಂದು ಅವಕಾಶವನ್ನು ಕೊಡುತ್ತಿದ್ದಾರೆ. ಮಗನೇ, ಮಗಳೇ, ನನ್ನ ಬಳಿಗೆ ಬಾ, ನಾನು ಇಟ್ಟಿರುವಂಥ ರಕ್ಷಣೆಯ ಸಂತೋಷವನ್ನು ಅನುಭವಿಸೋ, ಮೋಕ್ಷವನ್ನು ಪಡೆದುಕೋ ಎಂಬುದಾಗಿ ದೇವರು ಇಂದು ನಮಗೆ ಹೇಳುತ್ತಿದ್ದಾರೆ. ನಮ್ಮನ್ನು ಒಪ್ಪಿಸಿಕೊಡೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಶಿಲುಬೆಯಲ್ಲಿ ನುಡಿದ 2ನೇ ಮಾತನ್ನು ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಪ್ಪ. ಈ ವಿಡಿಯೋನ ವೀಕ್ಷಿಸ್ತಾ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಿರಿ, ಬಲಪಡಿಸ್ರಿ ಕರ್ತನೇ. ಅಪ್ಪ, ಸಮಯ ಅದು ನಮಗಾಗಿ ಕಾಯುವುದಿಲ್ಲ. ನಾವು ಸಮಯ ಇರುವಾಗಲೇ ತಡೆ ಮಾಡದೆ ಏನೆಲ್ಲ ಮಾಡಬೇಕೋ ದೇವರೇ, ಮುಖ್ಯವಾಗಿ ಈ ರಕ್ಷಣೆಯ ಅನುಭವದಲ್ಲಿ ನಿಂತುಕೊಳ್ಳುವಂತೆ, ಮುಂದುವರಿಯುವಂತೆ ನಮಗೆ ಸಹಾಯ ಮಾಡಿರಿ. ಒಂದು ಅದ್ಭುತ ನಡೆಯಲಿ ಸ್ವಾಮಿ, ಆಳ್ವಿಕೆ ಮಾಡಿರಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಸ್ತೋತ್ರ. ರಕ್ಷಣೆಯ ಅವಕಾಶ ಅದು ಯಾವಾಗಲೂ ಸಿದ್ಧವಾಗಿದೆ. ರಕ್ಷಣೆ ಅದನ್ನು ಮುಂದೂಡಬೇಡ್ರಿ. ಈ ರಕ್ಷಣೆಯ ಸಮಯ ಅದು ಈ ಸಮಯನೇ. ಇವತ್ತೇ ದೇವರೊಟ್ಟಿಗೆ ನಾವು ಕನೆಕ್ಟ್ ಆಗೋಣ. ಸ್ತೋತ್ರ. ಆ ಕಳ್ಳನ ಸಮಯವನ್ನು ಬಹಳ ಜಾಗರೂಕತೆಯಿಂದ ಉಪಯೋಗಿಸಿಕೊಂಡು ಪರಲೋಕದ ಭಾಗ್ಯವನ್ನು ಪಡೆದುಕೊಂಡ ನಾವು ಸಹ ದೇವರನ್ನು ನಂಬಿ ಬದುಕೋಣ, ಬಾಳೋಣ. ದೇವರು ತಾನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.